ಮಲ್ಲೇಶ್ವರದಲ್ಲಿ ನಡೆದಂತ ಪ್ರತಿಭಟನೆಯ ದೃಶ್ಯ ಇನ್ನು ಫ್ರೀಡಂ ಪಾರ್ಕ್ ಅಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಅಲ್ಲಾಗ್ತಾ ಇರೋದು ನಾರಾಯಣಗೌಡರ ನೇತೃತ್ವದಲ್ಲಿ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹಕ್ಕೊತ್ತಾಯ ಮಂಡಿಸಲಾಗಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳುವ ನಾಳೆ ನಮ್ಮ ಹೋರಾಟಗಳನ್ನು ಆದೇಶಕ್ಕೆ ಕಾವೇರಿ ಎಂದಿರುವುದು ರಕ್ತವನ್ನೇ ಚೆಲ್ಲುತ್ತೇವೆ. ದೇಹಕ್ಕೂ ಬಾಧ್ಯ, ದೇಹಕ್ಕೂ ಬಾಧ್ಯ. ಕಾವೇರಿ ರಕ್ಷಣೆ ಯಾವಡೆ. ಇವತ್ತು ಏನು ಕಾವೇರಿ ಪ್ರಾಧಿಕಾರ ಮತ್ತು ಅದೇ CW ಆ ಒಂದು ಸಂಸ್ಥೆ ಏನು ಆದೇಶವನ್ನು ನೀಡಿದೆ, ಆ ಆದೇಶ ರಾಜ್ಯ ಸರ್ಕಾರವನ್ನು ರಾಜ್ಯದ ಜನರ ಮೇಲೆ ಬರೆಯೆಳೆಯುವಂಥದ್ದು. ಅವರ ಆದೇಶ ಯಾವ ರೀತಿ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಆದೇಶವನ್ನು ಮಾಡಿದ್ದಾರೆ. ನಮ್ಮ ಡ್ಯಾಮ್ಗಳಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಂದಾಗ ಸುಮಾರು 5 ಜಿಲ್ಲೆಗಳು, ಕರ್ನಾಟಕದ 5 ಜಿಲ್ಲೆಗಳು ಕಾವೇರಿ ನೀರಿಗೆ ಅವಲಂಬಿತವಾಗಿರುವಂಥ ಜಿಲ್ಲೆಗಳಿದೆ. ಕೋಟ್ಯಾಂತರ ಜನ ಇದ್ದಾರೆ. ಅವರು ಕುಡಿಯೋದಕ್ಕೆ ನೀರಿಲ್ಲ ಅಂದಾಗ ನಾವು ಪಕ್ಕದ ರಾಜ್ಯಕ್ಕೆ ನೀರು ಕೊಡಲಿಕ್ಕೆ ತಯಾರಿಲ್ಲ. ಪ್ರತಿ ಬಾರಿ ಈ ಕಾವೇರಿ ವಿಚಾರ ಬಂದಾಗ ತಮಿಳುನಾಡು ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗುತ್ತೆ. ಮಾನ್ಯ ವಿಜಯ್ ಅವರು ಈ ರೀತಿಯ ರಾಜಕಾರಣ ಮಾಡಲ್ಲ ಅಂತ ಅಂದ್ಕೊಂಡಿದ್ದು, ಈಗ ಅವರು ಕೂಡ ಈ ಕೆಳಮಟ್ಟದ ರಾಜಕಾರಣಕ್ಕೆ ಇಳಿದಿದ್ದಾರೆ. ಇದು ಬೆಂಗಳೂರಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ. ಇನ್ನು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಾಮರಾಜನಗರ ಮತ್ತು ರಾಮನಗರದಲ್ಲಿ ರೈತ ಸಂಘ ಪ್ರತಿಭಟನೆ ಮಾಡಿದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅಭಿನಯದ ಜನನಾಯಕನ್ ಪ್ರದರ್ಶನಕ್ಕೆ ವಿರೋಧ. ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರದ ಎದುರು ಪ್ರತಿಭಟನೆಯಾಗಿದೆ. ತಮಿಳುನಾಡು ಸಿಎಂ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿರು. ಸರ್ಕಾರ ತಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕನ್ನಡ ಪರ ಸಂಘಟನೆಯ ನಾಯಕರು. ಏನು ಇವತ್ತು ಕಾವೇರಿ ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ, ಅದು ಕರ್ನಾಟಕ ರಾಜ್ಯ ರೈತರಿಗೆ ಮರಣ ಶಾಸನವಾಗಿದೆ. ಇವತ್ತು ಕರ್ನಾಟಕದಲ್ಲಿರುವ ಸರ್ಕಾರ ಮತ್ತು ಎಂಪಿಗಳು ಹಾಗೂ ಕೇಂದ್ರದ ಸಚಿವರು ನಪುಂಸಕರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಯಾಕೆ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವರೆಲ್ಲರೂ ತಮಿಳುನಾಡಿನ ಏಜೆಂಟ್. ತಮಿಳುನಾಡಿನಲ್ಲಿ ಬಿಜೆಪಿ ಬೆಳಿಬೇಕು, ಕರ್ನಾಟಕದಲ್ಲಿ ಬಿಜೆಪಿ ಬೆಳಿಬೇಕು, ರೈತ ನಾಶ ಆಗ್ಬೇಕು. ಅಲ್ಲರಿ 4 TM. ಮಂಡ್ಯ ಜಿಲ್ಲೆಯಲ್ಲೂ ಪ್ರತಿಭಟನೆ ಶುರುವಾಗಿದೆ. ನಿನ್ನೆಯಿಂದಲೇ ಪ್ರತಿಭಟನೆ ಆರಂಭ ಆಗಿದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಂಡ್ಯದಲ್ಲೂ ಪ್ರತಿಭಟನೆ. ರೈತರು ಮತ್ತು ಕನ್ನಡ ಪರ ಸಂಘಟನೆಯಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಶುರುವಾಗಿದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮಂಡ್ಯದಲ್ಲಿ ನಿನ್ನೆಯಿಂದಲೇ ಪ್ರತಿಭಟನೆಯ ಪರ್ವ ಶುರುವಾಗಿತ್ತು. ಅಲ್ಲಿ ರೈತರು ಕೇಳ್ತಾ ಇರೋದು, ನಮ್ಮನ್ನ ಬೆಳೆ ಬೆಳಿಬೇಡಿ ಅಂತ ಸರ್ಕಾರ ಹೇಳುತ್ತೆ, ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಹೊರಟಿದೆ, ಇದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ರೈತರು ಕೇಳ್ತಾ ಇದ್ದಾರೆ.
ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭುಗಿಲು ಹೇಳುತ್ತೆ. ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗುತ್ತೆ. ಕರ್ನಾಟಕ ಬಂದ್ಗೆ ಒಂದಿಷ್ಟು ಸಂಘಟನೆಗಳು ಕೂಡ ರೆಡಿ ಆಗ್ತಾ ಇದಾವೆ. ಸೊ ತಮ್ಮ ಉದ್ದೇಶ ಏನು ಸರ್ ಇವಾಗ? ಕರ್ನಾಟಕದ ಬಂದಿನ ವಿಚಾರದಲ್ಲಿ ನನಗೆ ನಂಬಿಕೆ ಇಲ್ಲ. ಪದೇ ಪದೇ ಕರ್ನಾಟಕ ಬಂದ್ ಅಂತ ಹೇಳಿ ಅಲ್ಲೆಲ್ಲೋ ಮಾತಾಡಿ ಮನೆ ಸೇರ್ಕೊಂಡ್ಬಿಟ್ರೆ ಕರ್ನಾಟಕ ಬಂದ್ ಆಗಲ್ಲ. ಹಾಗಾಗಿ ಪ್ರತಿಭಟನೆಗೆ ಅನೇಕ ಮಾರ್ಗಗಳಿದ್ದಾವೆ. ಹಾಗಾಗಿ ಆ ಮಾರ್ಗದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಇಡೀ ರಾಜ್ಯವನ್ನು ಎಚ್ಚರಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಬಂದ್ ಅನ್ನೋದು ಅದು ಬ್ರಹ್ಮಾಸ್ತ್ರ, ಕೊನೆಯ ಅಸ್ತ್ರವಾಗಬೇಕು. ಮಾತಿ ಮುಂಚೆ ಬಾಯಿ ಚಪ್ಪಲಕ್ಕೆ ಬಂದ್ ಅಂತ ಕರೆ ಕೊಡೋದು ಸರಿಯಲ್ಲ. ಹಾಗಾಗಿ ಈ ಅನೇಕ ಹೋರಾಟದಲ್ಲಿ ಇವತ್ತಿಡೀ ರಾಜ್ಯದ ಜನರನ್ನು, ಅದರಲ್ಲೂ ಕಾವೇರಿಯ ಪ್ರದೇಶದ ಜನರನ್ನು ನಾವು ಎಚ್ಚರಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಹಂತವಾಗಿ ಈ ಚಳುವಳಿಯನ್ನು ನಾವು ಕೊಂಡೊಯ್ಯಬೇಕಾಗುತ್ತೆ. ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾವೇರಿ ಹೋರಾಟ ನಡೆಯುತ್ತೆ. ಒಮ್ಮೆ ಹಿಂದೆಲ್ಲ ಉತ್ತರದ ಕರ್ನಾಟಕದಲ್ಲಿ ಕಾವೇರಿ ವಿಚಾರದಲ್ಲಿ ಚಳುವಳಿ ನಡೀತಿರಲಿಲ್ಲ. ಹಾಗೆ ಈಗ ಹಾಗಿಲ್ಲ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಕರವೇ ಕಾರ್ಯಕರ್ತರು ಕಾವೇರಿ ವಿಚಾರದಲ್ಲಿ ಭುಗಿಲು ಹೇಳುವಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ. ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ರಾಜಕೀಯ ಹಿತಕ್ಕಾಗಿ ರಾಜ್ಯದ ಹಿತವನ್ನು ಬಲಿ ಕೊಡಬೇಡಿ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆಗಸ್ಟ್ 3ನೇ ತಾರೀಕು ವಿಜಯ್ ಅವರು ಕೂಡ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಅವ್ರ ಜೊತೆ ನಾನು ಸಭೆಯನ್ನು ಮಾಡ್ತೀವಿ. ಅವರನ್ನ ಇಲ್ಲಿ ಕರೆಸಿ ನಾವು ನಮ್ಮ ನೀರನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಬಹುಶಃ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಆ ಚರ್ಚೆ ಯಾವ ಉದ್ದೇಶ ಅಂತ ಇನ್ನೂ ಪ್ರಕಟಣೆ ಆಗಿಲ್ಲ. ನನಗನ್ಸುತ್ತೆ ಕಾವೇರಿ ಅನ್ನುವ ವಿವಾದ ಒಂದು ಇತಿಹಾಸದ ಪರಿಹಾರವನ್ನು ಕಂಡ್ಕೋಬೇಕು ಅನ್ನೋದಾದರೆ ಮುಂದೆ 3ನೇ ತಾರೀಕು ನಡೆಯುವ ಚರ್ಚೆಯಲ್ಲಿ ಪ್ರಮುಖ ಪಾತ್ರವನ್ನು ಕಾವೇರಿದೇ ಆಗಲಿ ಅನ್ನೋದು ನನ್ನ ಬಯಕೆ. ನೀವು ತಮಿಳುನಾಡಿನ ಮುಖ್ಯಮಂತ್ರಿ ಬಂದು ಇಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನೀರಿಲ್ಲದ ಸಂದರ್ಭದಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನ ಕೊಡಬಾರ್ದು. ಬರಲಿ, ವಿಜಯ್ ಅವರು ಬರಲಿ, ಅವರು ಬಂದು ನಮ್ಮ ಡ್ಯಾಮ್ಗಳನ್ನು ನೋಡಲಿ. ನಮ್ಮ ಡ್ಯಾಮಲ್ಲಿ ನೀರಿದ್ದರೆ ಆಗ ನಾವು ಏನಾದರೂ ಒಂದು ತೀರ್ಮಾನವನ್ನು ಮಾಡ್ಬೋದು. ಇವತ್ತು ಕರ್ನಾಟಕದಲ್ಲಿ ಭಾರಿ ದೊಡ್ಡ ಬರಗಾಲ. ಇವತ್ತು ಬರಗಾಲ ಇದ್ದಂಥ ಈ ಕಾಲದಲ್ಲಿ ನೀರು ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ? ಮಳೆ ಇಲ್ಲದ ಕಾರಣ, ಕಾವೇರಿಯ ಪ್ರದೇಶದಲ್ಲಿ ಯಾವ ಡ್ಯಾಮ್ಗಳಲ್ಲೂ ನೀರಿಲ್ಲದ ಕಾರಣ ನಾವು ತಮಿಳುನಾಡಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ 3ನೇ ತಾರೀಕು ನಡೆಯುವಂಥ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಚರ್ಚೆ ಏನು ಈ ಕಾವೇರಿ ವಿವಾದ ಏನಿದೆ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ನಾನು ಇಬ್ಬರೂ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. 2 ರಾಜ್ಯಗಳಿಗೆ ಮನವಿ ಮಾಡ್ತೀನಿ. ಹಾಗೆ 2 ರಾಜ್ಯದ ನೀರಾವರಿ ತಜ್ಞರು ಹಾಗೆ ಕಾನೂನು ತಜ್ಞರು ಕೂತು ಒಂದು ಇತಿಹಾಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.